ಕೆಪಿಎಸ್ಸಿ ಮರು ಪರೀಕ್ಷೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್, ಅಭ್ಯರ್ಥಿಗಳ ಒತ್ತಾಯಕ್ಕೆ ಮಣಿದಿದೆ ಸರ್ಕಾರ. ಕಳೆದ 27ನೇ ತಾರೀಕು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆ ಪೂರ್ವಭಾವಿ ಪರೀಕ್ಷೆ ನಡೆದಿತ್ತು. ಅದರಲ್ಲಿ 58ಕ್ಕೂ ಹೆಚ್ಚು ಪ್ರಶ್ನೆಗಳಲ್ಲಿ ಲೋಪಗಳು ಕಂಡುಬಂದಿದ್ದರಿಂದ ಮರುಪರೀಕ್ಷೆ ನಡೆಸಬೇಕು ಅಂತ ಅಭ್ಯರ್ಥಿಗಳು ಒತ್ತಾಯ ಮಾಡಿದರು. ಸಾಲದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸಿತ್ತು. ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳು 2 ತಿಂಗಳ ಒಳಗೆ ಪರೀಕ್ಷೆ ನಡೆಸೋದಕ್ಕೆ ಸೂಚನೆಯನ್ನು ಕೊಡಿಸಿದ್ದಾರೆ. ಮರುಪರೀಕ್ಷೆ ಇದು. ಸಿಎಂ ಸೂಚನೆ ಬೆನ್ನಲ್ಲೇ ಸಂಭ್ರಮ. ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ, ಅದರಲ್ಲೂ ನಾರಾಯಣಗೌಡರ ಬಣ. ನಾರಾಯಣಗೌಡರು ಸೇರಿದಂತೆ ಸಾಕಷ್ಟು ಜನ ಈಗ ಫ್ರೀಡಂ ಪಾರ್ಕ್ನಲ್ಲಿದ್ದಾರೆ, ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಮತ್ತೆ ಮರುಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರನ್ನ ಅಭಿನಂದಿಸುತ್ತೆ. ಹಾಗೆ ಈ ಪರೀಕ್ಷೆಯಲ್ಲಿ ಯಾವ ಅಧಿಕಾರಿಗಳು ಲೋಪವನ್ನು ಎದುರಿಸಿದ್ರಲ್ಲ, ಅನ್ಯಾಯ ಮಾಡಿದ್ರಲ್ಲ, ಪ್ರಶ್ನೆ ಪತ್ರಿಕೆಗಳನ್ನು ತಪ್ಪಾಗಿ ಮುದ್ರಿಸಿದ್ರಲ್ಲ, ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ. ಹಾಗಾಗಿ ಮತ್ತೊಮ್ಮೆ ಮಾಧ್ಯಮಗಳ ಮುಖಾಂತರ ನಾನು ಎಲ್ಲ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ನಮ್ಮ ಹೋರಾಟಕ್ಕೆ ಸಿಕ್ಕಂಥ ದೊಡ್ಡ ಜಯ ಇದು. ಹಾಗಾಗಿ ಈ ಜಯ 101,30,000 ಕನ್ನಡದ ಮಕ್ಕಳೇನು ಪರೀಕ್ಷೆ ಬರೆದಿರಲ್ಲ, ಅವರ ಜಯ, ಅವರ ಹೋರಾಟ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಸರ್ಕಾರಕ್ಕೆ ಅಭಿನಂದಿಸ್ತಾ ಎಲ್ಲ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಓಕೆ, ಕೇವಲ ಮರುಪರೀಕ್ಷೆಗಷ್ಟೇ ಆದೇಶವನ್ನು ನೀಡಿರ್ತಕ್ಕಂಥದ್ದಲ್ಲ ಮುಖ್ಯಮಂತ್ರಿಗಳು. ಈ ಪರೀಕ್ಷೆಯಲ್ಲಿ ಇಷ್ಟೊಂದು ಲೋಪದೋಷಗಳು ಬರೋದಕ್ಕೆ ಕಾರಣಕರ್ತರಾದಂತಹ, ಕರ್ತವ್ಯ ಲೋಪ ಮಾಡಿದಂತಹ ಅಧಿಕಾರಿಗಳನ್ನು ಅಮಾನತು ಕೂಡ ಮಾಡಿದ್ದಾರೆ. ಅದನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ 2 ತಿಂಗಳೊಳಗೆ ಮರುಪರೀಕ್ಷೆ ಮಾಡಿ ಅಂತ ಮುಖ್ಯಮಂತ್ರಿಗಳ ಆದೇಶ. ಸೊ ಇದು ನಿಜಕ್ಕೂ ಕೂಡ ಯಾರ್ಯಾರು ಪರೀಕ್ಷಾರ್ಥಿಗಳಿದ್ರು ಅವರಿಗೆ ಸಂಭ್ರಮದ ವಿಚಾರ. ಸೊ ಸರ್ಕಾರದ ಓವರಾಲ್ ಆದೇಶ ಏನು, ಇದಕ್ಕೆ ಅಭ್ಯರ್ಥಿಗಳು ಏನು ಹೇಳ್ತಾರೆ? ಅರವಿಂದ್, ಈ ಒಂದು ಪರೀಕ್ಷೆ 384 ಹುದ್ದೆಗಳಿಗೇನು KPSC ಎಕ್ಸಾಮ್ ನಡೆಸಿತ್ತು. ಈ ಪರೀಕ್ಷೆ ಪ್ರಾರಂಭ ಆದಾಗಿಂದನೂ ಕೂಡ ಅನೇಕ ಗೊಂದಲಗಳಿತ್ತು. 2 ಬಾರಿ ಪರೀಕ್ಷಾ ದಿನಾಂಕವನ್ನು ಬದಲಾವಣೆ ಮಾಡಿದ್ರು. ಅಭ್ಯರ್ಥಿಗಳು ಕೂಡ ಇಷ್ಟು ಬೇಗ ಪರೀಕ್ಷೆ ಮಾಡೋದು ಬೇಡ ಮತ್ತು ಸ್ವಲ್ಪ ಕಾಲಾವಕಾಶ ಬೇಕು ಎಕ್ಸಾಮ್ಗೆ ಅನ್ನುವಂಥ ಮನವಿಯನ್ನು ಮಾಡಿದ್ರು. ಆದರೆ ಸರ್ಕಾರ 1 ಬಾರಿ ಪರೀಕ್ಷೆಯನ್ನು ಮುಂದೂಡಿತ್ತು. ಅದಾದ ನಂತರ 27ನೇ ತಾರೀಕು, ಕಳೆದ ತಿಂಗಳು 27ನೇ ತಾರೀಕು ಏನು ಪ್ರಿಲಿಮಿನರಿ ಎಕ್ಸಾಮನ್ನು ಮಾಡಲಾಗಿತ್ತು. 2 ಪ್ರಶ್ನೆ ಪತ್ರಿಕೆ ಪೇಪರ್ 1, ಪೇಪರ್ 2ನಲ್ಲಿ ದೊಡ್ಡ ಮಟ್ಟದ ಗೊಂದಲಗಳನ್ನು ಉಂಟು ಮಾಡಲಾಗಿತ್ತು. ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವಂಥ ಆರೋಪಗಳು ಬಂದಿತ್ತು. ಮತ್ತೆ ಕನ್ನಡದ ಮುದ್ರಣ ಏನಿತ್ತು ಅದು ಲೋಪದಿಂದ ಕೂಡಿತ್ತು. ಇಂಗ್ಲಿಷ್ ಮತ್ತು ಕನ್ನಡ ವರ್ಷನ್ಗೆ ಅಜಗಜಾಂತರ ವ್ಯತ್ಯಾಸ ಇತ್ತು ಅನ್ನುವಂತಹ ಅನೇಕ ಆರೋಪಗಳನ್ನು ಅಭ್ಯರ್ಥಿಗಳು ಮಾಡಿದ್ರು. ಅಲ್ಲದೆ ಅನೇಕ ಅಭ್ಯರ್ಥಿಗಳು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಇವತ್ತು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡಿ ಮರುಪರೀಕ್ಷೆಯನ್ನು ಮಾಡಬೇಕು ಅನ್ನುವಂಥದ್ದು. ಪ್ರಮುಖವಾಗಿ ಕನ್ನಡದ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಲಾಸ್ ಆಗ್ತಿದೆ ಅನ್ನುವಂತಹ ಆಗ್ರಹವು ಕೂಡ ಕೇಳಿಬಂದಿತ್ತು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಮರುಪರೀಕ್ಷೆಗೆ ಆದೇಶವನ್ನು ಮಾಡಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಈ ಪ್ರಶ್ನೆ ಪತ್ರಿಕೆಗಳ ಲೋಪಗಳು ಕೂಡಿತ್ತು, ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮರುಪರೀಕ್ಷೆಗೆ ಆದೇಶವನ್ನು ಮಾಡಲಾಗಿದೆ. 2 ತಿಂಗಳಲ್ಲಿ ಮರುಪರೀಕ್ಷೆಯನ್ನು ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಸಿಎಂ ಅವರು ಹೇಳಿದ್ದಾರೆ. ಮತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆ ಲೋಪಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಮುಂದಿನ ಪರೀಕ್ಷೆಗೆ ಈ ಅಧಿಕಾರಿಗಳನ್ನು ಬಳಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು. ಹಾಗಾಗಿ 2 ತಿಂಗಳಲ್ಲಿ ಪರೀಕ್ಷೆಯನ್ನು ಮಾಡಲಿಕ್ಕೆ ಸಿಎಂ ಅವರು ಸೂಚನೆ ಕೊಟ್ಟಿರೋದ್ರಿಂದ ಮತ್ತಷ್ಟು ಕಟ್ಟುನಿಟ್ಟಿನಾಗಿ KPSC ಪರೀಕ್ಷೆಗಳು ನಡೀತಾ ಇವೆ. ಜೊತೆಗೆ ಅಭ್ಯರ್ಥಿಗಳು ಕೂಡ ಸಹಜ
ಸಹಜವಾಗಿ ಸಂತೋಷವಾಗಿ ಇರ್ತಾರೆ. ಯಾಕೆಂದ್ರೆ ಆ ಪರೀಕ್ಷೆಯನ್ನು ಮುಂದೂಡಬೇಕು ಅನ್ನುವಂಥ ಕೂಗು ಮೊದಲು ಕೇಳಿಬಂತು. ಅದಾದ ನಂತರ ಪರೀಕ್ಷೆಯಲ್ಲಿ ಲೋಪಗಳು ಕಂಡು ಬಂದಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಕೂಡ ಪರೀಕ್ಷೆ ಮರುಪರೀಕ್ಷೆ ಆಗಬೇಕು ಅಂತ ಆಗ್ರಹವನ್ನ ಅಭ್ಯರ್ಥಿಗಳು ಮಾಡಿದ್ರು. ಈಗ ಅವರ ಒಂದು ಹೋರಾಟಕ್ಕೆ ಸರ್ಕಾರ ಬೆಲೆ ಕೊಟ್ಟಿದೆ. ಹಾಗಾಗಿ ಮರುಪರೀಕ್ಷೆಗೆ ಸ್ವತಃ ಸಿಎಂ ಅವರು ಆದೇಶವನ್ನ ನೀಡಿರುವಂತದ್ದು. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಶ್ರೀನಿವಾಸ್. ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೋರಾಟಕ್ಕೆ ಮತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಅದರ ನಡುವಲ್ಲೇ ಮುಖ್ಯಮಂತ್ರಿಗಳ ಈ ಆದೇಶ ಬಂದಿರೋದ್ರಿಂದ ಸಹಜವಾಗೇ ಕೇವಲ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಂತಲೇ ಅಲ್ಲ, ಯಾರ್ಯಾರು ಪರೀಕ್ಷೆಯನ್ನು ಬರೆದಿದ್ದರು, ಯಾರ್ಯಾರು ಈ ಹುದ್ದೆಯ ಆಕಾಂಕ್ಷಿಗಳಾಗಿದ್ದರು, ಅವರ ಹೋರಾಟಕ್ಕೆ ನಿಜವಾಗ್ಲೂ ಕೂಡ ಈಗ ಜಯ ಸಿಕ್ಕಿದೆ. ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯವರು ತಮ್ಮ ಹೋರಾಟವನ್ನು ವಾಪಸ್ ಪಡ್ಕೋತಾರೆ.